ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ನಮ್ಮ ತಾಯಂದಿರಿಗೆ ಸಂಬಂಧಪಟ್ಟ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅಂತೇಳಿ ಬಂದಿದ್ದೀನಿ. ಏನಪ್ಪ ಅಂದರೆ ಕೆಲವೊಂದಿಷ್ಟು ಜನ ತಾಯಂದಿರು ನಮ್ಮ ಪಾಪು ತೀರಾ ಬ್ಲ್ಯಾಕ್ ಇದೆ ಅಂತೇಳಿ ತೀರಾ ತಲೆಗೆ ಹಚ್ಕೊಬಿಟ್ಟಿರ್ತಾರೆ. ಮತ್ತು ಕಂಪ್ಯಾರಿಸಮ್ ನೋಡಿ ಪಾಪು ಎಷ್ಟೊಂದು ವೈಟ್ ಇದೆ, ನಮ್ಮ ಪಾಪು ಏನಕ್ಕೆ ಎಷ್ಟು ಬ್ಲ್ಯಾಕ್ ಇದೆ ಅಂತೇಳಿ ತೀರಾ ಆಲೋಚನೆ ಮಾಡ್ತಿರ್ತಾರೆ. ಅವ್ರಿಗೆ ನಾನೊಂದು ಮನೆಮದ್ದನ್ನು ಹೇಳ್ತೀನಿ. ಏನಪ್ಪ ಅಂದರೆ ಮನೆಯಲ್ಲಿ ಸಿಗುವ ಹಸುವಿನ ಶುದ್ಧ ತುಪ್ಪದಿಂದ ನೀಟಾಗಿ ಮಸಾಜ್ ಮಾಡಿ ಸ್ನಾನ ಮಾಡೋದು. ಯಾವಾಗ ಬೇಕು ಟೈಮಲ್ಲಿ ಮಸಾಜ್ ಮಾಡಲಿಕ್ಕೆ ಹೋಗಬೇಡಿ. ಸ್ನಾನ ಮಾಡೋದು ಒಂದು ಸ್ವಲ್ಪ ತಿದ್ದಾಗೆ ತುಪ್ಪದಲ್ಲಿ ನೀಟಾಗಿ ಕೈ ಕಾಲು ಮುಖ ಎಲ್ಲ ನೀಟಾಗಿ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಸ್ನಾನ ಮಾಡಿಸ್ಬೇಕಾದ್ರೆ ಮನೆಯಲ್ಲೇ ಸಿಗುವಂತಹ ಅಕ್ಕಿ ಹಿಟ್ಟು ಸಿಗುತ್ತಲ್ಲ, ಎಲ್ಲರೂ ಮನೇಲಿ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ. ಅಕ್ಕಿ ಹಿಟ್ಟಲ್ಲಿ ಸ್ನಾನ ಮಾಡಿಸಿ ಸೋಪು ಇದನ್ನು ಬಳಸೋ ಬದಲು ಒಬ್ಬರು ಕಡಲೆ ಹಿಟ್ಟನ್ನ ಬಳಸ್ತಾರೆ. ಆದರೆ ಅಕ್ಕಿ ಹಿಟ್ಟಲ್ಲಿ ವಾಶ್ ಮಾಡೋದ್ರಿಂದ ಸ್ಕಿನ್ನು ಸಾಫ್ಟ್ ಆದ ಮತ್ತು ಶೈನಿಂಗ್ ಆಗಿರುತ್ತೆ, ವೈಟ್ ಆಗುತ್ತೆ ಸ್ಕಿನ್ನು. ಇದನ್ನು ಒಂದು ಸಲ ಟ್ರೈ ಮಾಡಿ. ಇದೊಂದು ಮನೆಮದ್ದನ್ನು ನಾನು ಹೇಳ್ತೀನಿ. ನಾನು ಕೂಡ ಇದನ್ನು ಬಳಸಿದ್ದೀನಿ. ನನಗೂ ಕೂಡ 2 ಮಕ್ಕಳಿದ್ದಾರೆ, ಅವ್ರಿಗೂ ಕೂಡ ನಾನು ಅಕ್ಕಿ ಹಿಟ್ಟನ್ನೇ ಬಳಸ್ತೀನಿ. ಇದನ್ನು ಹಾಕಿ ಸ್ನಾನ ಮಾಡಿಸಿ ಟ್ರೈ ಮಾಡಿ ಒಂದು ಸಲ, ನಿಮ್ಗೆ ಯೂಸ್ ಆಗ್ಬೋದು. ಇದನ್ನೆಲ್ಲ ಹಾಕ್ತಾಯಿದ್ದೀನಿ, ಮನೆಮದ್ದನ್ನು ಯೂಸ್ ಮಾಡ್ತಾಯಿದ್ದೀನಿ, ಮತ್ತು ಕ್ರೀಮ್ಗಳು ಕೂಡ ಹಾಕ್ತಾಯಿದ್ದೀನಿ. ಆದರೂ ಕೂಡ ಪಾಪು ವೈಟೇ ಆಗ್ತಿಲ್ಲ, ಬ್ಲ್ಯಾಕೇ ಇದ್ದಾರೆ ಅಂತ ಹೇಳಿ ಇನ್ನು ಕೆಲವೊಂದಿಷ್ಟು ಜನ ತಾಯಂದಿರು ತೀರಾ ತಲೆಗೆ ಹಚ್ಕೊಬಿಟ್ಟಿರ್ತಾರೆ. ಮೊದಲು ಆ ಯೋಚನೆನ ಬಿಡಿ. ಏನಕ್ಕೆ ಅಂದರೆ ಅದು ಜೀನ್ಸು ಬಂದೇ ಬರುತ್ತೆ. ಅವು ತಂದೆನೋ ತಾಯಿನೋ ಹೋಲುತ್ತೆ, ಬಣ್ಣನ ಹೋಲುತ್ತೆ, ಒಂದೊಂದು ಮಕ್ಕಳು ದೇಹನ ಹೋಲ್ತವೆ. ಒಂದೊಂದು ಯಾವ್ದಾರ ಒಂದು ಜೀನ್ಸ್ ಬಂದೇ ಬರುತ್ತೆ, ಬಣ್ಣ ಕೂಡ ಹಾಗೆ. ಅದನ್ನು ಬಿಟ್ಟು ನಮ್ಮ ಪಾಪು ತೀರಾ ಬ್ಲ್ಯಾಕ್ ಇದ್ದಾನೆ ಅಂತೇಳಿ ತಲೆ ಕೆಡಿಸ್ಕೊಳ್ಳೋ ಬದಲು ಆರಾಮವಾಗಿ ಮಕ್ಕಳುಗಳಿಗೆ ಫೀಡ್ ಮಾಡಿಸಿ. ಈ ರೀತಿ ತಲೆ ಕೆಡಿಸ್ಕೊಳ್ಳೋದ್ರಿಂದ ತಾಯಂದ್ರಿಗೆ ಹಾಲು ಸರಿಯಾಗಿ ಉತ್ಪತ್ತಿ ಆಗಲ್ಲ. ಇದರಿಂದ ನಮಗೆ ಲಾಸ್ ಅಲ್ವಾ. ಮಕ್ಕಳಿಗೆ ಸರಿಯಾದ ಆಹಾರ ಸಿಗಲ್ಲ. ಇದರಿಂದ ಮಕ್ಕಳು ಸಣ್ಣ ಆಗ್ತಾ ಹೋಗ್ತವೆ. ಅದರಿಂದ ಇನ್ನೊಂದು ಯೋಚನೆಗಳು ಬರುತ್ತೆ, ಓಕೆ ನಮ್ಮ ಪಾಪು ಸಣ್ಣ ಇದೆ ಅಂತೇಳಿ. ನೀವು ಒಳ್ಳೆಯ ಯೋಚನೆನ ಮಾಡಿ, ಅದರಿಂದ ನಿಮ್ಮ ಪಾಪನೂ ಕೂಡ ಆರೋಗ್ಯವಾಗಿರುತ್ತೆ. ಯಾವುದೇ ಥರ ಹೌದು ಇವ್ರು ಏನೋ ಹೇಳ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಂಡು ಕೂರೋ ಬದಲು ನಿಮ್ಮ ಮಗು ಅಲ್ವಾ, ಅದು ನಿಮ್ಮ ಮೇಲೆ ನಿಮಗೆ ಪ್ರೀತಿ ಇರಬೇಕು. ಅದನ್ನು ಬಿಟ್ಟು ಅವರೇನೋ ಹೇಳ್ತಾರೆ ಇವರೇನೋ ಹೇಳ್ತಾರೆ ಅಂತ ಹೇಳಿ ಓಕೆ ಅವ್ರ ಪಾಪು ಹಂಗಿದೆ, ನಮ್ಮ ಪಾಪು ಏನಕ್ಕೆ ಹಿಂಗಿದೆ ಅಂತ ತಲೆ ಕೆಡಿಸ್ಕೋ ಬದಲು ಆರೋಗ್ಯಕರವಾದ ಆಹಾರನ ಸೇವನೆ ಮಾಡಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ. ಪಾಪುಗೂ ಕೂಡ ಚೆನ್ನಾಗಿ ಕೇರ್ ಮಾಡಿ, ಆಗ ಪಾಪನೂ ಚೆನ್ನಾಗಿರುತ್ತೆ, ನೀವು ಆರೋಗ್ಯವಾಗಿರ್ತೀರಿ. ಈ ಟೈಮಲ್ಲಿ ಬಾಣಂತನದ ಟೈಮಲ್ಲಿ ನಮ್ಮ ಸ್ಕಿನ್ನು, ನಮ್ಮ ಬಾಡಿ, ನಮ್ಮ ಮೈಂಡು ಕೂಡ ತೀರಾ ಸೆನ್ಸಿಟಿವ್ ಇರುತ್ತೆ. ಆ ಟೈಮಲ್ಲಿ ಹೇಳ್ತಾರೆ ವಿಷಯದ ಬಗ್ಗೆ, ಅವರಿವ್ರ ಬಗ್ಗೆ ಯಾರೋ ಏನೋ ಹೇಳ್ತಾರೆ ಅಂತೇಳಿ ತಲೆ ಕೆಡಿಸ್ಕೊಡೋ ಬದಲು ನಿಮ್ಮ ಬಗ್ಗೆ ಕೇರ್ ಮಾಡಿ, ಪಾಪನ್ನು ಚೆನ್ನಾಗಿ ಕೇರ್ ಮಾಡಿ. ಅಷ್ಟೇ ನನ್ನದೊಂದು ಚಿಕ್ಕ ಟಿಪ್ಸು. ನಮ್ಮ ತಾಯಂದರು ಇನ್ನೊಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ, ಅದು ಈ ಚಳಿಗಾಲದಲ್ಲಿ ಮಕ್ಕಳು ಸ್ಕಿನ್ನು ಹೊಡ್ಕೊಳ್ಳೋದು, ರಫ್ ಆಗಿಬಿಡೋದು, ತುರಿಯಾಗೋದು, ಈ ರೀತಿ ಆಗ್ತಿರುತ್ತೆ. ನಮ್ಮ ಪಾಪಗೂ ಕೂಡ ಆಗ್ತಿತ್ತು. ಆಗ ನಾನು ಯೂಸ್ ಮಾಡಿದ್ದೊಂದೇ ಒಂದು ಮನೆಮದ್ದು, ಮನೆಯಲ್ಲಿ ಸಿಗುವಂಥ ಹಸುವಿನ ಹಾಲು ಬರುತ್ತಲ್ಲ, ಅದ್ರಲ್ಲಿ ಬರುವಂಥ ಹಾಲಿನ ಕೆನೆಯಲ್ಲಿ ನೀಟಾಗಿ ಹೀಗೆ ಸವರಿ ಮಸಾಜ್ ಮಾಡಿ ಮಲಗಬೇಕಾದ್ರೆ ಹೀಗೆ ಮಸಾಜ್ ಮಾಡಿ ಮಲಗಿಸ್ತಿದ್ದೆ. ಬೆಳಿಗ್ಗೆ ನೋಡೋಷ್ಟೊತ್ತಿಗೆ ಅದು ಮಾಯ ಆಗಿಬಿಡ್ತಿತ್ತು. ಇದನ್ನು ಟ್ರೈ ಮಾಡಿ, ಇದೊಂದು ಒಳ್ಳೆ ಮನೆಮದ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು.